ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದೇನು ಅಂತ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸ್ಗಳನ್ನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ಪೆಷಲ್ ಅನ್ಬಾಕ್ಸ್ ಮಾಡೋಣ. ಸ್ನೇಹಿತರೆ, ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟ ಸೆಕೆ, ಕೇಳಲೇಬೇಡಿ. ಬಿಸಿಲು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ನನಗೆ ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ, ಒಂದು ಒಳ್ಳೆ ಮಿನಿ ಫ್ಯಾನನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು. ಏನಂತಂದರೆ ಪೋರ್ಟೇಬಲ್ ಇರುತ್ತೆ ಮತ್ತು ರಿಚಾರ್ಜೇಬಲ್ ಇದ್ದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಅಲ್ವಾ. ಅದಕ್ಕೋಸ್ಕರ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೆ. ನನಗೆ ಕಣ್ಣಿಗೆ ಒಂದು ಪ್ರಾಡಕ್ಟ್ ಕಾಣಿಸ್ತು, ಒಂದು ಕಂಪನಿಯ ಪ್ರಾಡಕ್ಟ್. ಅದನ್ನು ನಾನು ಇವಾಗ ಬೈ ಮಾಡಿದ್ದೀನಿ. ನಿಮಗೂ ಇದರ ಅವಶ್ಯಕತೆ ಇರ್ಬೋದು, ನಿಮಗೆ ತೊಗೊಳ್ಬೇಕಾದ್ರೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ ಬಂದು ಪೋರ್ಟ್ರಾನಿಕ್ಸ್ ಅವ್ರದ್ದು ತೂಫಾನ್ ಮಿನಿ ಅಂತ ಹೇಳಿಬಿಟ್ಟು. ಇದು ಪೋರ್ಟೇಬಲ್ ಫ್ಯಾನ್ ಆಯಿತಾ. ಸ್ನೇಹಿತರೆ, ಈ ಪ್ರಾಡಕ್ಟ್ ಹೇಗಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಎಲ್ಲದನ್ನು ಈ ವಿಡಿಯೋ ಮುಖಾಂತರವಾಗಿ ನನಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ, ಬಾಕ್ಸ್ ನಿಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಸೈಡ್ನಲ್ಲಿ ಇದರ ಫೀಚರ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ನಾನು ಒಮ್ಮೆ ನಿಮ್ಗೆ ಹೇಳ್ತೀನಿ. ಇದು ABS ಮೆಟೀರಿಯಲಿಂದ ಮಾಡಿರುವಂಥದ್ದು. 3x ಸ್ಪೀಡ್ ಮೋಡ್ಸ್ ಅಂತ ಇದೆ. ಅಂದರೆ ನಮಗೆ ಅನ್ಕೋಬೋದು ಇದರಲ್ಲಿ 3 ಸ್ಪೀಡ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಡ್ಜಸ್ಟೇಬಲ್ ಫ್ಯಾನ್ ಆ್ಯಂಗಲ್ಸನ್ನು ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಆ್ಯಂಗಲ್ಸನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಇದೆ. ಮತ್ತು ಮ್ಯಾಗ್ನೆಟಿಕ್ ಬೇಸ್ ಫಾರ್ ಸ್ಟೆಬಿಲಿಟಿ, ಮ್ಯಾಗ್ನೆಟಿಕ್ ಬೇಸ್ ಕೂಡ ಇರುವಂಥದ್ದು. ನೋಡೋಣ ಹಿಂಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಮ್ಯಾಕ್ಸ್ ಸ್ಪೀಡ್ ಅಪ್ ಟು 7800 RPM ಅಂತ ಕೊಟ್ಟಿದ್ದಾರೆ. ಓಕೆ, ಒಳ್ಳೆ ಸ್ಪೀಡೇನೆ. 2000 mAh ಇನ್ಬಿಲ್ಟ್ ಬ್ಯಾಟ್ರಿ ಸಿಗ್ತಾ ಇದೆ, ತುಂಬ ಖುಷಿ ವಿಚಾರ. ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ, ತುಂಬ ಖುಷಿ ವಿಚಾರ. ಏನಕ್ಕಂತಂದರೆ ಇವಾಗಿನ ಮೊಬೈಲ್ಗಳಲ್ಲೆಲ್ಲ ಕೂಡ ಟೈಪ್ ಸಿನೇ ಬರ್ತಾ ಇರೋದು. ಸೊ ನಾವು ಇದನ್ನು ಮೊಬೈಲ್ ಚಾರ್ಜರಲ್ಲಿ ಕೂಡ ಚಾರ್ಜ್ ಮಾಡ್ಕೋಬೋದು. ಇದ್ರ ಹಿಂಗಡೆ ಬಂದುಬಿಟ್ಟು 1 ಇಯರ್ ವಾರಂಟಿ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಆಮೇಲೆ ತೋರಿಸ್ತೀನಿ ನಾನು. ಬ್ಯಾಕ್ ಸೈಡ್ ಈ ರೀತಿಯಾಗಿದೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೈಕ್ ಸಮರ್ ಬ್ರೀಸ್ ಫ್ರೀ ಆ್ಯಂಡ್ ಕ್ವೈಟ್ ಅಂತ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಇವಾಗ ಬನ್ನಿ, ತಡ ಮಾಡೋದು ಬೇಡ, ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಏನೇನು ಕೊಟ್ಟಿದ್ದಾರೆ, ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ. ಟೈಪ್ A ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಬಿಲ್ಡ್ ಕ್ವಾಲಿಟಿ ಒಂದು ರೇಂಜಿಗೆ ಚೆನ್ನಾಗಿದೆ. ಅದು ಬಿಟ್ಟರೆ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಫ್ಯಾನಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ಓಕೆನಾ. ಅದಾದ ನಂತರ ಮೇನ್ ಪ್ರಾಡಕ್ಟಿಗೆ ಬಂದುಬಿಡ್ತೀನಿ. ಇವಾಗ ತೆಗಿತಾ ಇದ್ದೀನಿ ನೋಡಿ, ಈ ರೀತಿಯಾಗಿದೆ. ನಮ್ಮದು ಸ್ಟುಡಿಯೋ ಸೆಟಪ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದ ನಂತರ ಮೇನಾಗಿ ಪ್ರಾಡಕ್ಟ್ನ ಆಮೇಲೆ ತೋರಿಸ್ತೀನಿ. ಪೋರ್ಟ್ರಾನಿಕ್ಸ್ ಅವ್ರದ್ದು ಇದೇನಿದು, ರಿಜಿಸ್ಟರ್ ವಾರಂಟಿಗೋಸ್ಕರ ರಿಜಿಸ್ಟರ್ ಮಾಡ್ಕೋಬೇಕಿಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಏನೇನು ಡೀಟೇಲ್ಸ್ಗಳಿರುತ್ತೆ ಫ್ಯಾನಿಂದ ಅದು ಹಾಕಿಬಿಟ್ಟು ರಿಜಿಸ್ಟರ್ ಆದರೆ ನಮ್ಮದು ವಾರಂಟಿ ಆ್ಯಕ್ಟಿವೇಟ್ ಆಗುತ್ತೆ. ಓಕೆನಾ. ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ, ಪರವಾಗಿಲ್ಲ, ನಮ್ಗೆ ಗೊತ್ತು. ಇವಾಗ ಮೇನ್ ಪ್ರಾಡಕ್ಟಿಗೆ ಬರೋಣ. ನೋಡಿ, ಫ್ಯಾನ್ ಓಪನ್ ಮಾಡ್ತಾ ಇದ್ದೀನಿ. ಎಸ್, ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ, ಪೋರ್ಟೇಬಲ್ ಇದೆ. ಸ್ನೇಹಿತರೆ, ಒಳ್ಳೆ ಮೆಟೀರಿಯಲನ್ನೇ ಉಪಯೋಗಿಸಿದ್ದಾರೆ. ಬಿಲ್ಟ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ. ಒಳ್ಳೆ ಡಿಸೈನ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು ನನಗೆ. ಕೆಳಗಡೆ ಮ್ಯಾಗ್ನೆಟಿಕ್ ಬೇಸ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಇದು ಒಂದು ನಿಮಿಷ ಫೋಕಸ್ ಆಗ್ತಾ ಇಲ್ಲ ಅನಿಸುತ್ತೆ. ಎಸ್, ಮ್ಯಾಗ್ನೆಟಿಕ್ ಬೇಸ್ ಕೊಟ್ಟಿದ್ದಾರೆ. ಇದು ಆಮೇಲೆ ನೋಡೋಣ. ಸುತ್ತಲೂ ಆಮೇಲೆ ಒಂದು ರಬ್ಬರ್ ಪ್ಯಾಡನ್ ಕೊಟ್ಟಿದ್ದಾರೆ, ಅಂದರೆ ಕೆಳಗಡೆ ಇಟ್ಟಿದ್ರೆ ಕ್ಲೀನಾಗಿ ನಿಂತ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ ರಬ್ಬರ್. ಇಲ್ಲಿ ಎದುರುಗಡೆ ನೀವು ನೋಡೋದಾದರೆ ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದಾರೆ. ನಿಮಗೆ ಫ್ಯಾನ್ ನೋಡೋಕ್ಕೆ ಈ ರೀತಿಯಾಗಿ ಸಿಗುತ್ತೆ. ಇದು ಈ ಥರ ಅಡ್ಜಸ್ಟೇಬಲ್ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಮೇಲೆ ಮತ್ತು ಕೆಳಗಡೆ
ಅಡ್ಜಸ್ಟೇಬಲ್ ಆಗುತ್ತೆ. ಈ ರೀತಿಯಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಬ್ಯಾಕ್ ಸೈಡ್ನಲ್ಲಿ ನಾವು ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೇ ನಿಮಿಷ ಫೋಕಸ್ ಆಗ್ತಾ ಇಲ್ಲ. ಓಕೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಆನ್ ಪವರ್ ಆಫು ಬಟನ್ ಕೊಟ್ಟಿದ್ದಾರೆ ಸೆಂಟ್ರಲ್ಲೇ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಎದುರುಗಡೆ ಫ್ಯಾನ್ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಬ್ಯಾಕ್ ಸೈಡ್ನಲ್ಲಿ ಬಂದರೆ ಚಾರ್ಜಿಂಗ್ ಪೋರ್ಟು ವಿತ್ ಒಂದು ಚಿಕ್ಕದು LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಆನ್ ಆಫ್ ಬಟನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ತುಂಬ ಸೆಕೆ ಆಗ್ತಾಯಿದೆ ನನಗೆ, ಬೆವರು ಇಳಿತಾ ಇದೆ, ನೀವು ನೋಡ್ಬೋದು. ಇವಾಗ ಫ್ಯಾನ್ ಆನ್ ಮಾಡಿ ನೋಡೋಣ ಸ್ಪೀಡು ಯಾವ ರೀತಿಯಾಗಿದೆ, ಗಾಳಿ ಯಾವ ಥರ ನಮಗೆ ಕೊಡುತ್ತೆ ಅನ್ನೋದನ್ನು ಇವಾಗ ನೋಡೋಣ. ಇದನ್ನು ಒತ್ತಾನೆ ಇವಾಗ ಪ್ರೆಸ್ ಮಾಡ್ತಾ ಇದ್ದೀನಿ. ಓ ವಾವ್, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು LED ಲೈಟ್ ಬ್ಲಿಂಕ್ ಆಗಿದೆ, ವೈಟ್ ಕಲರ್, ಅಂದರೆ ಚಾರ್ಜ್ ಇದೆ ಅಂತ ಆಯಿತು. ಎದುರುಗಡೆ ನೋಡೋದಾದರೆ ನೋಡಿ ಫ್ಯಾನ್ ತಿರುಗ್ತಾ ಇದೆ. ತುಂಬ ಒಳ್ಳೆ ಗಾಳಿ ಕೊಡ್ತಾ ಇದೆ ಫ್ಯಾನು. ಅಷ್ಟೊಂದು ನಾಯ್ಸ್ ಇಲ್ಲ, ಸ್ವಲ್ಪ ಸೈಲೆಂಟಾಗೇ ಇದೆ. ಇದರಲ್ಲಿ 3 ಸ್ಟೇಜ್ ಇದೆ. ಇದು ನಾನು ಇವಾಗ ಆನ್ ಮಾಡಿರೋದು 1ನೇ ಸ್ಟೇಜಲ್ಲಿದೆ. ಇವಾಗ 2ನೇ ಸ್ಟೇಜಿಗೆ ಹಾಕ್ಕೊತೀನಿ. ಓಹೋ ಹೋ 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 ಹೋ, ಏನು ಗುರು, ಇವಾಗ 2ನೇ ಸ್ಟೇಜಲ್ಲಿದೆ. ಇವಾಗ 3ನೇ ಸ್ಟೇಜಿಗೆ ಹಾಕ್ಕೊತೀನಿ. ಬೆಂಕಿ ನೋಡಿ, ಕಾಣಿಸ್ತಾ ಇದೆಯಾ? ಕೂದಲು ಆಡ್ತಾ ಇದೆ ನೋಡಿ. ನೋಡೋಕೆ ಚಿಕ್ಕದಿದ್ರು ಕೆಲಸ ಮಾತ್ರ ಸಕ್ಕತ್ತಾಗಿ ಮಾಡ್ತಾಯಿದ್ದ ಮಾತ್ರ. ಹಾಗೆ ಅಂತಿರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ, ಹಂಗೆ ತುಂಬ ಚೆನ್ನಾಗಿದೆ. ತುಂಬ ಚಿಲ್ಡ್ ಏರನ್ನು ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ತುಂಬಾ ಖುಷಿ ಆಯಿತು ನನಗೆ. ದುಡ್ಡು ಕೊಟ್ಟಿರೋದಕ್ಕೆ ಏನು ಮೋಸ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನಾವು ಫ್ಯಾನ್ ಆನ್ ಮಾಡಿದವಾಗ ನಾವು ಅಡ್ಜಸ್ಟ್ ಮಾಡ್ಕೊಬೋದು ನಮ್ಗೆ ಯಾವ ಥರ ಬೇಕು ಅಂತ. ಇದನ್ನು ನಾವು ಟೇಬಲ್ ಮೇಲೆ ಹಿಂಗೆ ಇಟ್ವಿ ಅಂತ ಅಂದ್ಕೊಳ್ಳಿ, ಆಯಿತಾ? ನಾವು ಮೇಲೆ ಈ ರೀತಿಯಾಗಿ ಮತ್ತು ಕೆಳಗಡೆ ಈ ರೀತಿಯಾಗಿ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ನೀವು ಇದನ್ನು ಈ ರೀತಿಯಾಗಿ ಇಲ್ಲಿ ಹೋಲ್ಡ್ ಮಾಡ್ಕೊಬೋದು. ಒಂದು ಟ್ಯಾಗ್ ಕೊಟ್ಟಿದ್ದಾರಲ್ಲ, ಈ ರೀತಿಯಾಗಿ ನಾವು ಹೋಲ್ಡ್ ಮಾಡಿಕೊಂಡ್ರೆ ಇದನ್ನು ಈ ರೀತಿ ಕೆಳಗೂ ಕೂಡ ಮಾಡ್ಕೊಬೋದು. ಹೀಗೆ ಮೇಲ್ಗಡೆಯಿಂದ ಬರುತ್ತೆ ನೋಡಿ, ಈ ಥರ ಹಿಂಗೆ ಬರುತ್ತೆ. ತುಂಬ ಚೆನ್ನಾಗಿದೆ. ಆಹಾ, ಒಂದು ನಿಮಿಷ ಇರಿ. ಫ್ಯಾನ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ತಿರ್ಗಾ ಇನ್ನೊಂದು ಸಲ ಒತ್ತಿದರೆ ಇದು ಆಫ್ ಆಗುತ್ತೆ. ಫಸ್ಟು, ಸೆಕೆಂಡಲ್ಲಿದೆ, ಥರ್ಡಲ್ಲಿದೆ, ಲಾಸ್ಟ್ನೇದು ಟರ್ನ್ ಆಫ್. ಸ್ನೇಹಿತರೆ, ಇದ್ರ ಬೆಲೆನೇ ಹೇಳಿಲ್ಲ ನಿಮಗೆ. ಇದ್ರ ಬೆಲೆ ಬಂದು 800 ರೂಪಾಯಿ, ಆಯಿತಾ? ಒಂದೊಂದು ವೆಬ್ಸೈಟ್ನಲ್ಲಿ ಒಂದೊಂದು ಥರ ಬೆಲೆ ಇರುತ್ತೆ. ನಾನು ಇದಕ್ಕೆ ಕೊಟ್ಟಿರೋದು 800 ರೂಪೀಸ್ ಪೇ ಮಾಡಿದ್ದೀನಿ. ಓಕೆನಾ? ನನಗೆ 800 ರೂಪೀಸು ವರ್ತು ಅಂತ ಅನ್ನಿಸ್ತಾ ಇದೆ. ನೋಡೋಕ್ಕೆ ತುಂಬ ಚಿಕ್ಕದಿದೆ, ಬಟ್ ನಾನು ಫಸ್ಟೇ ನೋಡಿದ ತಕ್ಷಣ ಅಯ್ಯೋ 800 ರೂಪಾಯಿ ಕೊಟ್ಬಿಟ್ಟು ಇಷ್ಟು ಚಿಕ್ಕದು ಫ್ಯಾನ್ ಅಲ್ಲಪ್ಪ, ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇಲ್ಲ, ನೋಡೋಕ್ಕೆ ತುಂಬ ಚಿಕ್ಕದಿದ್ದರೂ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ. ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಹ್ಯಾಂಡಿ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಇದ್ರ ಬ್ಯಾಟ್ರಿ ಬಂದು 2000 mAh ಬ್ಯಾಟ್ರಿ. ಓಕೆನಾ ಸ್ನೇಹಿತರೆ, ನಾನು ಈ ಫ್ಯಾನನ್ನು 2 ದಿನಗಳಿಂದ ಬಳಸ್ತಾ ಇದ್ದೀನಿ. ಫುಲ್ ಚೆಕ್ ಮಾಡಿದ್ದೀನಿ, ಹೆಂಗಿದೆ, ಬ್ಯಾಟ್ರಿ ಬ್ಯಾಕಪ್ ಬರುತ್ತಾ ಇಲ್ವಾ, ಏನು ಪ್ರಾಬ್ಲಮ್ ಇದೆ ಎಲ್ಲ 2 ದಿನ ಕ್ಲೀನಾಗಿ ಇದ್ರ ಬಗ್ಗೆ ಗಮನ ಇಟ್ಟೆ. ನನಗೆ ಗೊತ್ತಾಗಿದ್ದು ಒಂದು 5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಫಸ್ಟು ಇಲ್ಲ ಸೆಕೆಂಡ್ ಸ್ಟೇಜಲ್ಲಿ, ಅಂದರೆ ಈ ಮೋಡ್ ಏನಿದೆ ಸ್ಪೀಡ್ ಮೋಡ್ ಏನಿದೆ, ಫಸ್ಟು ಸೆಕೆಂಡಲ್ಲಿ ನಿಮಗೆ 5 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ಫಸ್ಟ್ ಮೋಡಲ್ಲಿ ನೀವು ಇಟ್ಕೊಂಡ್ರಿ ಅಂತಂದರೆ 7 ಅವರ್ಸ್ ಬರುತ್ತೆ. ಲಾಸ್ಟ್ 3 ಸ್ಟೇಜಲ್ಲಿದ್ದರೆ ನಿಮಗೆ 3 ಅವರ್ಸ್ ಇಲ್ಲ 4 ಅವರ್ಸು ಬರ್ಬೋದು ಬ್ಯಾಟ್ರಿ. ನಾನು ಸೆಕೆಂಡ್ ಸ್ಟೇಜಲ್ಲಿ ಚೆಕ್ ಮಾಡಿದ್ದೆ, 5 ಅವರ್ ಬಂದಿದೆ. ಸೊ ವರ್ತ್ ಅಂತ ಅನ್ನಿಸ್ತು. ಸ್ನೇಹಿತರೆ, ನಿಮಗೇನಾದರೂ ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಡಿಸ್ಕ್ರಿಪ್ಷನಿಗೆ ಹೋಗಿಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಫ್ಯಾನನ್ನು ಬೈ ಮಾಡ್ಬೋದು. ಓಕೆನಾ? ತುಂಬ ಚೆನ್ನಾಗಿದೆ. 800 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತೊಗೊಬೋದು, ಯಾವುದೇ ತರಹದ ಡೌಟ್ ಇಲ್ಲ. ಆಮೇಲೆ ಇನ್ನೊಂದು ತೋರಿಸೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಂದು ಮ್ಯಾಗ್ನೆಟಿಕ್ ಮೌಂಟನ್ನು ಕೊಟ್ಟಿದ್ದಾರೆ ನೋಡಿ. ಇವಾಗ ಮ್ಯಾಗ್ನೆಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇದನ್ನು ನಾವು ಈ ಕೆಳಗಡೆ 3mm ಗಮ್ ಇದೆ, ನಾವೆಲ್ಲಾದರೂ ಹಿಂಗೆ ಅಂಟಿಸ್ಕೊಬೋದು, ಆಯಿತಾ? ಇದನ್ನು ಅಂಟಿಸ್ಕೊಂಬಿಟ್ಟು ಇದನ್ನು ಟಚ್ ಮಾಡಬೇಕು ಈ ರೀತಿಯಾಗಿ ನೋಡಿ, ಅಂಟ್ಕೊಳ್ಳುತ್ತೆ. ಇದು ಅಷ್ಟು ಕರೆಕ್ಟಾಗಿ ವರ್ಕ್ ಆಗಲ್ಲ, ಇದು ಸುಮ್ಮನೆ ವೇಸ್ಟ್. ಇದು ಅಂದರೆ ಮ್ಯಾಗ್ನೆಟ್ ಏನು ಕೊಟ್ಟಿದ್ದಾರೆ ಸ್ಟ್ರಾಂಗ್ ಇಲ್ಲ ಅದು.
ಅಷ್ಟೇ. ಇದೊಂದು ವೇಸ್ಟ್ ಅಂತ ಅನಿಸ್ತು ನನಗೆ. ಇದೊಂದು ಇಷ್ಟ ಆಗಿಲ್ಲ. ಮ್ಯಾಗ್ನೆಟಿಕ್ ಸ್ವಲ್ಪ ಸ್ಟ್ರಾಂಗ್ ಇರೋದು ಕೊಟ್ಟಿದ್ರೆ ತುಂಬಾ ಹೆಲ್ಪ್ ಆಗೋದು. ಏನಕ್ಕಂತಂದರೆ ಮೆಟಲ್ ಸರ್ಫೇಸ್ ಏನಿದ್ರೆ, ಈಗ ಮೆಟಲಿಂದ ಏನಾದ್ರು ಇದ್ದರೆ ಆರಾಮಾಗಿ ಹಿಂಗೆ ಅಣಿಸ್ಕೊಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬೀರು ಇದೆ. ಇದು ಮೆಟಲ್ ಆಗಿದ್ದರೆ ಮ್ಯಾಗ್ನೆಟ್ ಸ್ಟ್ರಾಂಗ್ ಇದ್ದರೆ ಹಿಂಗೆ ಅಣಿಸ್ಕೋಬೋದಾಗಿತ್ತು ಆರಾಮಾಗಿ. ಬಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನಿಸ್ತು ನನಗೆ. ಇದೊಂದು ವೇಸ್ಟ್. ಕೊಟ್ಟಿದ್ದಾರೆ, ಸ್ವಲ್ಪ ಸ್ಟ್ರಾಂಗ್ ಇರೋದು ಕೊಟ್ಟಿದ್ರೆ ಚೆನ್ನಾಗಿರೋದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ಓಕೆನಾ? ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸರಿ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್.